ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಗದಗ ಸ್ಪೆಷಲ್ ಆದಂಥ ಬೆಟಗೇರಿ ಚಟ್ನಿ ಮತ್ತು ಪೂರಿ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಇದಕ್ಕೆ ದೊಡ್ಡ ಬೌಲ್ನಲ್ಲಿ ಒಂದು ಬೌಲ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸಣ್ಣ ಬಟ್ಲಲ್ಲಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ಹಿಟ್ಟು ಹೇಗೆ ನಾದೋದು ಅಂತ ನೋಡ್ಕೊಳ್ರಿ. ನಾನು ಮಾಡಿರೋ ಥರ ಹಿಟ್ಟು ನಾದ್ಕೊಳ್ರಿ. ಪೂರಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಒಂದು ಬೌಲ್ನಲ್ಲಿ ತೊಗೊಂಡಂಥ ಗೋಧಿ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಡ್ರಿ. ಗೋಧಿ ಹಿಟ್ಟು ಹಾಕೋದ್ರಿಂದ ಜಿಗಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಬರೀ ಮೈದಾ ಹಿಟ್ಟು ಮಾಡಿದರೆ ನಾರು ಆಗುತ್ತೆ, ತಿನ್ನೋಕ್ಕೆ ಸರಿ ಆಗೋಲ್ಲ. ಆರಿದ ಮೇಲೆ ಕೂಡ ಹಿಂಗೆ ಮಾಡಿದರೆ ಆರಿದ ಮೇಲೆ ಕೂಡ ಪೂರಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಗೋಧಿ ಹಿಟ್ಟು ಮೈದಾ ಹಿಟ್ಟಿನಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ಹಾಕ್ಕೊಳ್ರಿ. ಇದನ್ನು ಕೂಡ ಎಣ್ಣೆನ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ಹಿಟ್ಟಿನಲ್ಲಿ ನೋಡಿರಿ ಈ ಥರ ಇರಬೇಕು. ಮಿಕ್ಸ್ ಮಾಡಿಂದ ನೀರು ಹಾಕಿ ನಾದ್ಕೋಬೇಕು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊತಾ ಹೋಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನು ನಾದ್ಕೋಬೇಕು. ನೋಡಿರಿ ಈ ಥರ ಇರಬೇಕು ಹಿಟ್ಟು. ಅದು ಭಾಳ ಗಟ್ಟಿ ಆಗಬಾರ್ದು, ಭಾಳ ನೀರಾಗಿರಬಾರ್ದು. ನಾದಿ ಇದನ್ನೊಂದು ಅರ್ಧ ಗಂಟೆ ಕಾಲ ನೆನೆಕ್ಕಿಡೋಣ. ಇಲ್ಲಿ ಚಟ್ನಿಗೆ ಪುಟಾಣಿನ ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು. ತುಂಬ ನೈಸಾಗಿರಬೇಕು ಹಿಟ್ಟು. ಚಟ್ನಿಗೆ ನೋಡ್ರಿ ಒಂದು ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಇಲ್ಲಿ ತೊಗೊಂಡಂಥ ಹಿಟ್ಟನ್ನು ಜರಡಿ ಹಿಡಿದು ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲೆ ಬಿಸಿ ಮಾಡಿದ್ವಿ. ಅದರ ಒಗ್ಗರಣೆಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ ಒಗ್ಗರಣೆ ಹಾಕೋಣ. ಇವಾಗ ಇದಕ್ಕೆ ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಸಿಡಿದ ಮೇಲೆ ಜೀರಿಗೆ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ತಿಳಿಸ್ರಿ. ಪೂರಿ ಜೊತೆ ತುಂಬ ಅಂದರೆ ತುಂಬ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಫಸ್ಟು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಖಾರ ಬಿಡುತ್ತೆ ಎಣ್ಣೆಲಿ. ಹಾಗಾಗಿ ನಾವು ಫಸ್ಟು ಹಸಿಮೆಣಸಿನ್ಕಾಯಿ ಕರಿಬೇವನ್ನ ಹಾಕ್ಕೋತೀವಿ. ಈಗ ಸರಿಯಾಗಿ ಇದನ್ನು ಕೆಂಪಾಗಿ ಬಡಿಸ್ಕೋಬೇಕು ಎಣ್ಣೆಲಿ. ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಸರಿಯಾಗಿ ಫ್ರೈ ಆದಮೇಲೆ ನೋಡಿರಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಅರಿಶಿನ ಪುಡಿ ಹಾಕಿರಿ. ಅರಿಶಿನ ಪುಡಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಹುಳಿ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಬೇಕು ಅನಿಸಿದರೆ ಮೊಸರು ಹಾಕ್ಕೋಬೋದು, ಮೊಸರು ಆ್ಯಡ್ ಮಾಡ್ಕೋಬೋದು. ಅದು ತಣ್ಣಗಾದ ಮೇಲೆ ಹಾಕಿರಿ. ಇವಾಗ ಇದೆರಡರಲ್ಲಿ ಸ್ವಲ್ಪ ಸರಿಯಾಗಿ ಮಿಕ್ಸ್ ಆಗಲಿ. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಸಕ್ಕರೆ ಇದ್ದರೆ ಸಕ್ಕರೆನ ಹಾಕ್ಕೋಬೋದು. ನಾನು ಪುಡಿ ಹಾಕ್ತಾಯಿದ್ದೀನಿ, ಸಕ್ಕರೆ ಪುಡಿ ಈಸಿಯಾಗಿ ಕರಗುತ್ತೆ ಅಂಥೇಳಿ. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಫ್ರೈ ಮಾಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಬಾಡಿಸಿದ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಪಲ್ಯ ಬಿಸಿ ಇರಬಾರ್ದು ಯಾವ ಕಾರಣಕ್ಕೂ. ತಣ್ಣಗಾದ ಮೇಲೆ ಇಲ್ಲಿ ನೋಡಿರಿ ಪುಟಾಣಿ ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಮಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ನೀರು ಹಾಕಿ ಆ್ಯಡ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಗಂಟುಗಳು ಇರಬಾರ್ದು, ಹಿಟ್ಟಿನ ಗಂಟು. ಹಾಗೆ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ನೀವು ಇಲ್ಲಿ ನೀರು ಹಾಕೋ ಬದಲು ಮೊಸರನ್ನು ಹಾಕ್ಕೋಬೋದು. ನಾನಿಲ್ಲಿ ನೀರು ಹಾಕಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ಆಗಲೇ ಪಲ್ಯ ಮಾಡಿದ್ವಲ್ಲ, ಒಗ್ಗರಣೆ ಹಾಕಿ ಆ ಬದಕ್ಕೆ ಈ ಥರ ಹಾಕಿ ಕಲಿಸ್ಕೋಬೇಕು. ನಾನು ಫಸ್ಟೇ ಹಾಕಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು. ಇವಾಗ ನೋಡಿರಿ ಆ ಹಿಟ್ಟನ್ನು ಈ ಥರ ಹಾಕಿ ಆ ಒಗ್ಗರಣೆಗೆ ಕಲಿಸ್ಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಈ ಚಟ್ನಿನ ಕುದಿಸ್ಬಾರ್ದು. ಬಿಸಿ ಆರಿದ ಮೇಲೇ ಹಿಟ್ಟು ಕಲಸಿ ಈ ಥರ ಚಟ್ನಿಗೆ ನಾವು ಮಾಡಿದಂಥ ಒಗ್ಗರಣೆಗೆ ಹಾಕಿ ಕಲಿಸ್ಕೋಬೇಕು. ಇವಾಗ ಚಟ್ನಿ ರೆಡಿಯಾಗಿದೆ. ಪೂರಿ ಲಟ್ಟಿಸ್ಕೊಳ್ಳೋಣ. ಇಲ್ಲಿ ನೋಡಿ ಪೂರಿನ ಈ ಥರ ನಾನು ಪೇಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಲಟ್ಟಿಸಿ ಇವಾಗ ಎಣ್ಣೆ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಲಟ್ಟಿಸಿ ಕರೆದು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ರೌಂಡಾಗಿ ಮಾಡಿ ಮಕ್ಕಳಿಗಂತೂ ಈ ಚಟ್ನಿ ಪೂರಿ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮಾಡಿ ಫ್ರೆಂಡ್ಸ್ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಪೂರಿ ಮತ್ತು ಬೆಟಗೇರಿ ಚಟ್ನಿ ಕಾಂಬಿನೇಷನು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ನಾಷ್ಟ ಅಂತ ಹೇಳ್ಬೋದು. ನೀವು ನಾನು ಮಾಡುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೋಡಿರಿ, ನಾನು ಈ ಥರ ಲಟ್ಟಿಸಿದ್ದೀನಿ. ಇವಾಗ ಕರೆದು ತೋರಿಸ್ತೀನಿ ನಿಮ್ಗೆ ಹೇಗೆ ಉಬ್ಬಿ ಬರುತ್ತವೆ ಪೂರಿಗಳಂಥೇಳಿ. ನೋಡಿರಿ ಎಣ್ಣೆಲಿ ಹಾಕಿದ ತಕ್ಷಣ ಸ್ವಲ್ಪ ಹಿಂಗೆ
ಡಿಪ್ ಮಾಡಿರಿ ಅದ್ರಾಗೆ ಪೂರಿನ ಎಣ್ಣೆಲಿ ಡಿಪ್ ಮಾಡ್ದಂಗೆ ಉಬ್ಬಿಕೊಂಡು ಚೆನ್ನಾಗಿ ಬರ್ತವೆ ಪೂರಿಗಳು. ಈಗ ಒಂದೊಂದಾಗಿ ನಾನು ನಿಮಗೆ ಕರೆದು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ, ಎಣ್ಣೆ ಸರಿಯಾಗಿ ಕಾದಿರಬೇಕು. ಕಾದಿದ್ರೆ ಚೆನ್ನಾಗಿ ಬರ್ತವೆ, ಕೆಂಪಗೆ ಬರ್ತವೆ ಪೂರಿಗಳು. ಇವಾಗ ಸರಿಯಾಗಿ ಎಣ್ಣೆ ಬಸ್ತು ತೆಗಿಯೋಣ. ಈಗ ನಾನು ನೆಕ್ಸ್ಟು ಇನ್ನೊಂದು ಪೂರಿ ಹಾಕಿ ತೋರಿಸ್ತೀನಿ ನೋಡಿರಿ. ನೋಡಿ ಇವಾಗ ಇದು ಕೂಡ ಹೇಗೆ ಉಬ್ಬಿ ಬರ್ತಿದೆ ಅಂಥೇಳಿ. ಈ ನಾಷ್ಟಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿಕೊಂಡು ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ. ನೀವು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಒಳ್ಳೊಳ್ಳೆ ಅಡುಗೆಗಳನ್ನು ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ಕೂಡ ಇನ್ನೊಂದು ಪೂರಿ ರೆಡಿ ಆಯಿತು. ನಾನು ಮತ್ತೆ ಒಂದು ಪೂರಿನ ಹಾಕಿ ತೋರಿಸ್ತೀನಿ ನೋಡಿರಿ. ಒಂದು ಪೂರಿ ಕೂಡ ಮಿಸ್ ಆಗೋ ಚಾನ್ಸೇ ಇಲ್ಲ. ಎಲ್ಲ ಪೂರಿಗಳು ಉಬ್ಬಿ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಯಾವ ರೀತಿ ರೆಡಿ ಆಗ್ತಿದ್ದಾವೆ ಪೂರಿಗಳಂತೇಳಿ. ಒಂದು ಸರಿ ಮಾಡ್ಕೊಂಡು ತಿಂದರೆ ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರ. ತೆಂಗಿನಕಾಯಿ ಚಟ್ನಿಗಿಂತ ಈ ಚಟ್ನಿ ಸೂಪರ್ ಕಾಂಬಿನೇಷನ್ ಇರುತ್ತೆ. ಪೂರಿ ಜೊತೆ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಸರ್ವ್ ಮಾಡಿದ್ದೀನಿ ಚಟ್ನಿ ಮತ್ತು ಪೂರಿನ. ಇವಾಗ ತಿಂದು ನೋಡೋಣ ಹೇಗಿದೆ ಅಂತ. ನೋಡಿರಿ, ನಾನಿವಾಗೊಂದು ತೋರಿಸ್ತೀನಿ ನೋಡಿರಿ, ಕಟ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತೇಳಿ. ಸ್ವಲ್ಪ ಕೂಡ ಜಿಗಿ ಇಲ್ಲ, ಅಷ್ಟು ಚೆನ್ನಾಗಿ ಮೃದುವಾಗಿ ಸಾಫ್ಟ್ ಮತ್ತು ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ನೋಡ್ತಿರ್ಬೋದು. ನೀವು ಈ ರೆಸಿಪಿನ ಇಷ್ಟಪಡ್ತೀವಿ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ.